ಇನ್ನು ದರ್ಶನ್ ಜೈಲು ಪಾಲಾಗಿ ಇವತ್ತಿಗೆ 50 ದಿನ ಆಗಿದೆ. ಕೋರ್ಟ್ ಮೊರೆ ಹೋದ್ರೂ ಕೂಡ ಮನೆಯೂಟ ಸಿಗ್ತಾ ಇಲ್ಲ. 50 ದಿನಗಳಿಂದ ದರ್ಶನ್ ಸೇರಿದಂತೆ ಎಲ್ಲ 17 ಆರೋಪಿಗಳಿಗೂ ಕೂಡ ಜೈಲೂಟ. ಬರೋಬ್ಬರಿ 50 ದಿನಗಳಿಂದ ಮಂಕಾಗಿದ್ದಾರೆ ದರ್ಶನ್. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಪ್ರಬಲ ಸಾಕ್ಷ್ಯಗಳನ್ನು ಸಂಗ್ರಹಿಸಲಾಗಿದೆ. ಡಿ ಗ್ಯಾಂಗ್ ವಿರುದ್ಧ ಮಹತ್ವದ ಸಾಕ್ಷ್ಯವನ್ನ ಖಾಕಿ ಪಡೆ ಸಂಗ್ರಹಿಸಿದೆ. ಇನ್ನೇನು ಕೆಲವೇ ದಿನ ಬಾಕಿ ಇದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ. ದರ್ಶನ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾದ್ರೂ ಕೂಡ ಬೇಲ್ ಸಿಗೋದು ಡೌಟ್ಫುಲ್. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, 50 ದಿನ ಆಯ್ತು ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿ. ಕೋರ್ಟ್ ಮೊರೆ ಹೋಗಿದ್ದಾರೆ, ಆದರೆ ಯಾವುದೇ ವಿಶೇಷ ಸವಲತ್ತುಗಳು ಎಲ್ಲೂ ಸಿಗ್ತಾ ಇಲ್ಲ, ಮನೆಯೂಟ ಸಿಗ್ತಾ ಇಲ್ಲ, ಜೈಲೂಟವೇ ಗತಿಯಾಗಿದೆ. ಈ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಹಂತಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಅವರಿಗೆ ಒಂದೊಮ್ಮೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೂ ಕೂಡ ಬೇಲ್ ಸಿಗಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ದರ್ಶನ್ ವಿರುದ್ಧ ಇರುವಂತಹ ಪ್ರಮುಖವಾದಂತಹ ಸಾಕ್ಷ್ಯಗಳೇನು, ಯಾವ್ದು ಇಲ್ಲಿ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ? ಪ್ರತಿಮಾ, ಈಗಾಗ್ಲೇ ಏನು ವಿಚಾರ ಗೊತ್ತಿರುವಂತದ್ದು, ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಕಾಮಾಕ್ಷಿ ಪಾಳ್ಯರು ಈ ಒಂದು ಪ್ರಕರಣದಲ್ಲಿ ದರ್ಶನ್ಗೆ ಕನ್ವಿಕ್ಷನ್ ಕೊಡಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಮ್ಟೆನ್ಸ್ ಎವಿಡೆನ್ಸ್ ಗಳನ್ನ ಈಗಾಗ್ಲೇ ಕಲೆ ಹಾಕಿರುವಂತದ್ದು. ಜೊತೆಗೆ ಈಗಾಗ್ಲೇ ಏನು ಚಾರ್ಜ್ ಶೀಟ್ ಹಂತಕ್ಕೆ ಈ ಒಂದು ಪ್ರಕರಣ ಬಂದು ನಿಂತಿರುವಂತದ್ದು. ಜೊತೆಗೆ 90 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಬೇಲ್ ಸಿಗುತ್ತೆ ಅನ್ನುವಂತಹ ಕಾರಣಕ್ಕಾಗಿಯೇ 90 ದಿನಗಳ ಅಂದ್ರೆ ಇನ್ನೇನು 90 ದಿನಗಳ ಒಳಗಾಗಿ ಸಲ್ಲಿಸುವ ನಿಟ್ಟಿನಲ್ಲಿ 88 ದಿನ 89 ದಿನ ಆ ಹಂತದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸೋಕೆ ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಆರೋಪಿ ದರ್ಶನ್ ಏನಿದ್ದಾರೆ ಇವರು ತಮ್ಮ ಏನು ಸಾಕ್ಷಿಗಳನ್ನ ನಾಶ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಚಾರ್ಜ್ ಶೀಟ್ ಸಲ್ಲಿಸೋಕೆ ಪೊಲೀಸರು ಮುಂದಾಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಮಹತ್ವದ ಸಾಕ್ಷಿಗಳನ್ನ ಕಲೆ ಹಾಕಿರೋದನ್ನ ನಾವು ಕಾಣಬಹುದು. ಪ್ರಮುಖವಾಗಿ ದರ್ಶನ್ ಅವರ ಬಟ್ಟೆಗಳನ್ನ ಸಂಗ್ರಹಿಸೋದ್ರಲ್ಲಿ ಅದರ ರಕ್ತದ ಸ್ಯಾಂಪಲ್ ಏನಿದೆ ಅದು ಪ್ರಮುಖವಾದಂತಹ ಸಾಕ್ಷಿಯಾಗಿ ಈ ಒಂದು ಪ್ರಕರಣದಲ್ಲಿ ಪರಿಗಣಿಸಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.